ಸುಖ ಸಂಸಾರಕ್ಕೆ ಕೆಲವು ಗುಟ್ಟುಗಳು. ಸಂಸಾರದಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆಯುವಂತೆ ನಾಜೂಕಾಗಿ ಇದ್ದರೆ ಮಾತ್ರ ಸುಖ ಸಂಸಾರ ನಿಮ್ಮದಾಗುತ್ತದೆ. 1. ನಿಮ್ಮ ಮೊಬೈಲ್ ವಾಲ್ಪೇಪರ್ಗೆ ನಿಮ್ಮಿಬ್ಬರ ಫೋಟೋ ಹಾಕಿಕೊಳ್ಳಿ, ತೋರಿಕೆಗಲ್ಲ, ಪ್ರೀತಿಯಿಂದ. 2. ಗಂಡನನ್ನು ಕೋಪಗೊಳಿಸುವ ಕೆಲಸವನ್ನು ಮಾಡಬೇಡಿ. 3. ನಿಮ್ಮ ಗಂಡನನ್ನು ತಮಾಷೆಗೂ ಕೂಡ ಬೇರೆಯವರೊಂದಿಗೆ ಹೋಲಿಕೆ ಮಾಡಿ ಮಾತನಾಡಲೇಬೇಡಿ. 4. ನಿಮ್ಮ ಬೇಕು ಬೇಡಗಳನ್ನು ರೇಳುವ ರೀತಿ ಕೋಪದಿಂದ ಇರಬಾರದು, ತುಂಬಾ ನಾಜೂಕಾಗಿ ಇರಬೇಕು. 5. ವಾರಕ್ಕೊಮ್ಮೆಯಾದರೂ ನಿಮ್ಮ ಗಂಡನ ಫೇವ್ರೇಟ್ ಡಿಶ್ ಮಾಡಿ. 6. ಅವರಿಗೆ ಇಷ್ಟ ಆಗೋ ರೀತಿ ರೆಡಿಯಾಗಿ ನಿಮ್ಮ ಮೇಲೆ ದೃಷ್ಟಿ ಬಿಟ್ಟು ಬೇರೆ ಕಡೆ ಹೋಗದ ರೀತಿ ನಾಜುಕಿನಿಂದ ಇರಿ. 7. ನಿಮ್ಮ ಗಂಡನಿಗೆ ಸಂಭೋಗದಲ್ಲಿ ಆಸಕ್ತಿ ಹೆಚ್ಚಿದ್ದರೆ ಅದನ್ನು ಅರಿತು ಅವರ ಇಚ್ಛೆಗೆ ಅನುಸಾರ ಇದ್ದು ಬಿಡಿ, ಇಲ್ಲದಿದ್ದರೆ ಖಂಡಿತವಾಗಿ ಅವರ ಗಮನ ಪರಸ್ತ್ರೀಯರ ಮೇಲೆ ಹೋಗುತ್ತದೆ. 8. ಗಂಡ ಇದ್ದರೂ ಸಹ ಅವರ ಜೊತೆ ಮಾತನಾಡದೆ, ಗಮನ ಕೊಡದೆ ಮೊಬೈಲ್ ಅಥವಾ ಟಿವಿ ಅಂತ ಕೂರಬೇಡಿ. 9. ಗಂಡ ಮನೆಗೆ ಬರುತ್ತಲೇ ಸಮಸ್ಯೆಗಳನ್ನು ಹೇಳಬೇಡಿ, ಆದಷ್ಟು ತಾಳ್ಮೆಯಿಂದ ಇರಿ. 10. ನೀವು ಅವರ ದುಡಿಮೆಗೆ ಮಾತ್ರ ಬೆಲೆ ಕೊಡುತ್ತೀರಾ, ಅವರಿಗೆಲ್ಲ ಎಂಬ ಭಾವನೆ ಬರದಂತೆ ನೋಡಿ ನಡೆದುಕೊಳ್ಳಿ. 11. ಅಡುಗೆ ರುಚಿಯ ಬಗ್ಗೆ ನಿಮ್ಮನ್ನು ಹೀಯಾಳಿಸಿದರೆ ಬೇಜಾರಾಗಬೇಡಿ, ಅಡುಗೆ ಚೆನ್ನಾಗಿಲ್ಲದಿದ್ದರೆ ಚೆನ್ನಾಗಿ ಮಾಡಲು ಕಲಿಯಿರಿ, ಹೆಣ್ಣಿಗೆ ಅದು ದೊಡ್ಡ ಕಷ್ಟವೇನಲ್ಲ. ಒಂದು ವೇಳೆ ಅಡುಗೆ ರುಚಿಯಾಗಿದ್ದರೂ ಕೂಡ ಚೆನ್ನಾಗಿಲ್ಲ ಅಂದ್ರೆ ತಲೆ ಕೆಡಿಸಿಕೊಳ್ಳದೆ ಇದ್ದುಬಿಡಿ. 12. ಮನೆಯ ಎಲ್ಲಾ ವಸ್ತುಗಳು ಆಯಾ ಸ್ಥಳದಲ್ಲಿರಲಿ, ಇದು ಕೂಡ ಕೆಲವೊಮ್ಮೆ ಜಗಳಕ್ಕೆ ಕಾರಣವಾಗುತ್ತದೆ. 13. ನಾನು ಮನೆ ಕೆಲಸದವಳೇನಿದು, ಇಷ್ಟೊಂದು ಕೆಲಸ ಎಂದು ಬೇಜಾರಾಗಬೇಡಿ, ಅದರ ಬದಲು ಇದೆಲ್ಲ ನನ್ನ ಕರ್ತವ್ಯ ಎಂದು ತಿಳಿಯಿರಿ. 14. ಮಕ್ಕಳಾದ ಮೇಲೆ ಇನ್ನೇನಿದೆ ಎಂದು ಗಂಡನನ್ನು ಕಡೆಗಣಿಸಬೇಡಿ, ಯಾವಾಗಲೂ ಪತಿಯ ಇಷ್ಟ ಅನುಸಾರ ಇದ್ದು ನೋಡಿ, ಸಂಸಾರ ಸುಖವಾಗಿರುತ್ತದೆ. 15. ನನ್ನ ಮಾತಿಗೆ ಬೆಲೆ ಇಲ್ಲ, ನನ್ನ ಮೇಲೆ ನನ್ನ ಬಗ್ಗೆ ಕಾಳಜಿ ಇಲ್ಲ ಎಂದು ನೀವು ಕೂಡ ಪತಿಯನ್ನು ಕಡೆಗಣಿಸಬೇಡಿ. ಪತಿಯನ್ನು ಪ್ರೀತಿ, ಗೌರವ, ಕಾಳಜಿ ಕೊಟ್ಟು ನಿಮ್ಮ ದಾರಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. 16. ಗಂಡನ ಮನೆಯವರನ್ನು ನಿಂದಿಸಬೇಡಿ, ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಸೂಕ್ಷ್ಮವಾಗಿ ಗಂಡನಿಗೆ ಅರ್ಥ ಮಾಡಿಸಿ, ಮನೆ ಮುರಿಯುವುದೇ ಪರಿಹಾರವಲ್ಲ, ನೆನಪಿಡಿ. 17. ಸಾಧ್ಯವಾದಷ್ಟು ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಿ. 18. ಅವರು ಹಾಗಂದ್ರೆ ಇವರು ಹೀಗೆ ಅಂದ್ರು ಅಂತ ನೆನೆಸಿ ಕೊರಗಬೇಡಿ, ಆಗ ನಿಮಗೆ ತೊಂದರೆ ಕೊಡಬೇಕು ಅಂತ ಎಣಿಸಿದವರಿಗೆ ನೀವು ಸುಲಭವಾಗಿ ಮನೆ ಹಾಕಿದಂತೆ, ಅದರ ಬದಲು ಬಂಡೆಕಲ್ಲಿನಂತೆ ಇದ್ದುಬಿಡಿ. ಕೆಟ್ಟವರು ನಿಂದನೆ ನಿಮಗೆ ನೋವು ಮಾಡಲೇಬಾರದು, ಅಷ್ಟು ಗಟ್ಟಿಯಾಗಿ ಇದ್ದುಬಿಡಿ. ಒಟ್ಟಾರೆಯಾಗಿ ಏನನ್ನೂ ಬಯಸದೆ ನಿಸ್ವಾರ್ಥಿಯಾಗಿ ಸಂಸಾರಕ್ಕಾಗಿ ಬದುಕಿ, ನಿಮ್ಮನ್ನು ಆದಷ್ಟು ದೃಢವಾಗಿ ತಯಾರು ಮಾಡಿಕೊಳ್ಳಿ. ಮುಖ್ಯವಾಗಿ ನೀವು ಇಂಡಿಪೆಂಡೆಂಟ್ ಆಗಿ ಇರಿ. ಹೆಣ್ಣು ಸಂಸಾರದ ಕಣ್ಣು. ಸ್ನೇಹಿತರೆ, ಮಾಹಿತಿ ನಿಮಗೆ ಸರಿಯನಿಸಿದರೆ ಲೈಕ್ ಮಾಡುವುದನ್ನ ಮರಿಬೇಡಿ, ಹಾಗೂ ಇನ್ನೂ 10 ಜನರಿಗೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.